ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಮೇಡಮ್, ತಮ್ಮ ಹೆಸರು? ಸುಶೀಲಾ ಅಂತ. ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗುರುತಿಸ್ಕೊಂಡು ಮೆಂಬರ್ ಆಗಿರೋಂಥದ್ದು ಮೇಡಮ್? ನಾವು ಕೆಸರನಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದು. ಈಗ ಇರೋದು ಬೆಂಗಳೂರು ಗ್ರಾಮ ಪಂಚಾಯತಿ. ಬೆಂಗಳೂರು ಗ್ರಾಮ ಪಂಚಾಯತಿ. ಸರ್, ಮೇಡಮ್ ಅವ್ರ ಗೆದ್ದ ಸಂದರ್ಭದಲ್ಲಿ ಒಟ್ಟು ಮತಗಳು ಎಷ್ಟು ಬಂದಿತ್ತು ಸರ್? 366. ಎಷ್ಟು ಮತಗಳ ಅಂತರದಿಂದ ಗೆದ್ರು ಸರ್ ಮೇಡಮ್? 66. ಸರ್, ಈಗ ಮೇಡಮ್ ಅವ್ರ ಗೆದ್ದು ಮೆಂಬರ್ ಆಗಿದ್ದಾರೆ, ಹೇಗೆ ಅನಿಸ್ತಿದೆ ಸರ್ ತಮಗೆ? ನಮ್ಗೆ ಏನು ಅನಿಸ್ತಾ ಇದೆ, ನಮಗೆ ಏನೋ ಊರಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಜನಗಳ ಹತ್ರ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು. ನಮ್ಮ ಹಿರಿಯರು ನಮ್ಮನ್ನು ಬೆಂಬಲಿಸಿ ಗುರುತಿಸಿ ಗೆಲ್ಲಿಸಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಸರ್, ಈಗ ಪಂಚಾಯತಿ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಅಂತೆ, ಏನು ಕಾರಣಕ್ಕಾಗಿ ಸರ್? ಏನು ಕಾರಣಕ್ಕಾದರೆ ಒಬ್ಬರು ರಾಜಕೀಯ ವ್ಯಕ್ತಿ, ಅವರು ಸ್ವಂತ ಊರು, ಅದು ಮಾಜಿ MLA ಅವರು, ಅವ್ರು ತಗೊಂಡೋಗಿದ್ದಾರೆ. ಸರ್, ಈಗ ಯಾವ ಪಕ್ಷದಿಂದ ತಮ್ಮಂತ ಗುರುತಿಸ್ಕೊಂಡಿದ್ದಾರೆ ಮೇಡಮ್? ಕಾಂಗ್ರೆಸ್ ಪಕ್ಷದಿಂದ. ರಾಜಕೀಯದ ಅನುಭವ ಎಷ್ಟು ವರ್ಷದಿಂದ ಇದೆ ಸರ್ ಮೇಡಮ್ ಅವ್ರಿಗೆ? ಮೇಡಮ್ನವ್ರಿಗಿಲ್ಲ, ನಮ್ಗೆ ಒಂದು 10 ವರ್ಷದಿಂದ ಇದೆ. 10 ವರ್ಷದಿಂದ ಇದೆ. ಇದೇ ಮೊದಲನೇ ಬಾರಿ ನಿಂತು ಗೆದ್ದದ ಸರ್? ನಮಗೆ ಕ್ಯಾಟಗಿರಿ BCMಗೆ ಜೆಂಟ್ ಬಂದಿಲ್ಲ, ಲೇಡಿ ಬಂದಿಲ್ಲ, ಅದಕ್ಕೆ ನಮ್ಮ ಮಿಸಸ್ ನಿಲ್ಲಿಸಿ ಗೆದ್ದಿದ್ರು. ಸರ್, ಈಗ ರಾಜಕೀಯದ ಅನುಭವ ಹೇಗೆ ಅನಿಸ್ತಿದೆ ತಮಗೆ? ನಮ್ಮ ಗುರುಗಳಾದಂಥ SN ನಾರಾಯಣಸ್ವಾಮಿ ಅವರಿದ್ದಾರೆ, ಅವ್ರ ಮುಖಾಂತರ ನಾವು ರಾಜಕೀಯದಲ್ಲಿ ಬೆಳೀತಾ ಇರೋದು. ಸರ್, ಇನ್ನು 2 ವರ್ಷ ಕಾಲಾವಧಿ ಆಗಿದೆ, 3 ವರ್ಷ ಕಾಲಾವಧಿ ಆಗಿದೆ ಆಲ್ರೆಡಿ. ಏನೇನು ಕೆಲಸ ಕಾರ್ಯಗಳು ತಮ್ಮ ಗ್ರಾಮಕ್ಕೆ ತಂದುಕೊಟ್ಟಿದ್ರಿ ಸರ್ ತಾವು? ನಾವು 4 ಲಕ್ಷ ರೂಪಾಯಿ ಬೇಸಿನ್ ಡ್ರೈನೇಜ್ ಮಾಡ್ತಿದ್ದೀವಿ. ನಮಗೆ ಬರೋವಂಥ ಪಂಚಾಯತಿ ಮೆಂಬರ್ಗೆ ಬರೋವಂಥ 1 ಮನೆ 2 ಮನೆ ಬಡವ್ರಿಗೆ ಹಾಕಿದ್ದೀವಿ. ಇನ್ನು ಇವಾಗ ನಮ್ಮ MLA SN ನಾರಾಯಣಸ್ವಾಮಿ ಅವರಿದ್ದಾರೆ, ಅವ್ರ ಕಡೆಯಿಂದ ಅನುದಾನಗಳು ಮೊನ್ನೆ 5 ಲಕ್ಷ ಸಿಮೆಂಟ್ ರೋಡ್ ಹಾಕ್ಸಿದ್ವಿ, ಇನ್ನೂ 5 ಲಕ್ಷ ರೂಪಾಯಿ ಸಿಮೆಂಟ್ ರೋಡ್ ಹಾಕ್ಸ್ತಾ ಇದ್ವಿ. ನೀರಿಗೆ ಏನು ತೊಂದರೆ ಇಲ್ಲ, ನೀರಿಗೆ ಏನೋ ತೊಂದರೆ ಇದ್ದರೆ ಅವರು ಟ್ಯಾಂಕರಲ್ಲಿ ಓಡಿಸ್ತಾ ಇದ್ರು. ಅವ್ರ ಮುಖಾಂತರ ನಮಗೂ ಒಳ್ಳೆ ಹೆಸರಿದೆ. ಅವ್ರ ಮುಖಾಂತರ ಎಲ್ಲನೂ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೇಡಮ್, ತಾವು ಗೃಹಿಣಿ ಆಗಿದ್ಕೊಂಡು ರಾಜಕೀಯದ ಕಡೆ ಒಲವು ಹೇಗೆ ಮೂಡ್ತು? ರಾಜಕೀಯದ ಕಡೆ ಹೋಗ್ಬೇಕು ಅಂತ ಹೇಗೆ ಅನ್ನಿಸ್ತು ಮೇಡಮ್? ರಾಜಕೀಯ ಸರ್, ತಮಗೆ ರಾಜಕೀಯದ ಕಡೆ ಹೋಗ್ಬೇಕು, ರಾಜಕೀಯದ ಕಡೆ ಒಲವು ಯಾಕೆ ಮೂಡ್ತು ಸರ್ ತಮಗೆ? ಯಾಕೆ ಬಂದಂದ್ರೆ ಊರಲ್ಲಿ ಹಿರಿಯರೆಲ್ಲ ಸೇರಿ ಒಟ್ಟಿಗೆ ಸೇರಿ ನೀವೇ ಬೇಕು, ನೀನು ನಿಂತ್ಕೊಂಡು ನೀವು ನಮ್ಮ ಒಳ್ಳೆತನ ನೋಡಿ ಹೇಳಿದ್ರು. ಅವ್ರ ಮಾತು ಬೆಳೆ ಕೊಟ್ಟು ಸರ್, ರಾಜಕೀಯ ಬಿಟ್ಟು ಬೇರೆ ಏನು ಕೆಲಸ ಕಾರ್ಯಗಳು? ರಾಜಕೀಯ ಬಿಟ್ಟರೆ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಸರ್, ಮೇಡಮ್ ರಾಜಕೀಯ ಬಿಟ್ಟರೆ ಬೇರೆ ಸಂಘ ಸಂಸ್ಥೆಗಳು ಏನಿಲ್ಲ. ಏನು ಅವರು ಸರ್, ಇನ್ನು 15 ತಿಂಗಳಿದೆ ಕಾಲಾವಧಿ ಇದೆ. ಈ ಸಮಯದಲ್ಲಿ ತಾವು ಯಾವ ಕೆಲಸ ಕಾರ್ಯಗಳು ಕಾರ್ಯಾಭಿವೃದ್ಧಿಗಳು ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್? ನಾವು ನಮ್ಮೂರಲ್ಲಿ ಎಲ್ಲ ಅನುಕೂಲಗಳಿದೆ. ನಮ್ಮ ಬಿಲ್ಡಿಂಗ್ ಇದೆ, ನಮ್ಮ ಬಿಲ್ಡಿಂಗು ಇವಾಗ MLA ಅವ್ರ ಹತ್ರ ಹೇಳಿ ಆಲ್ಟ್ರೇಷನ್ಗೆ ಹಾಕ್ಸಿದ್ವಿ. ಒಂದು ಪ್ರಾಥಮಿಕ ಸದಸ್ಯ ಇದು, ಅದಕ್ಕೆ ನರ್ಸು ಇಲ್ಲೇ ಫ್ಯಾಮಿಲಿ ಇರೋಂಗೆ ಮಾಡಿ ಹೇಳಿದ್ವಿ MLA ಅವ್ರಿಗೆ. ನಮ್ಮ ಪಂಚಾಯತಿ ನಮ್ಗೆ ತಂದು ಕೊಟ್ಟರೆ ಸಾಕು, ಇನ್ನು ಬೇರೆ ಇನ್ನೇನು ಕೆಲಸ ಬೇಕಾಗಿಲ್ಲ ನಮ್ಮೂರಿಗೆ, ಬೇರೆ ಏನು ಬೇಕಾಗಿಲ್ಲ. ಸರ್, ಈಗ ರಾಜಕೀಯಕ್ಕೆ ಬರಲಿಕ್ಕೆ ಸ್ಫೂರ್ತಿ ಅಂತ ರಾಜಕೀಯ ಗುರುಗಳು ಅಂತ ಹೇಳಿದಾರ? ಸ್ಫೂರ್ತಿ ನಮ್ಮೂರಲ್ಲಿ ಇರೋವಂಥ ಹಿರಿಯರೇ ನಮಗೆ ಸ್ಫೂರ್ತಿ. ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟ. ಧನ್ಯವಾದಗಳು ಸರ್. ತಾವು ಈ ಸ್ಥಾನಕ್ಕೆ ಬರೋಕ್ಕೆ ತಮ್ಮ ಮತದಾರರೇ ಕಾರಣ, ತಮ್ಮ ಗ್ರಾಮದ ಮತದಾರರೇ ಕಾರಣ. ಹೌದು. ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಅವ್ರಿಗೂ ಕೃತಜ್ಞತೆಗಳು ಹೇಳ್ತಾರೆ. ಸರ್, ಇಷ್ಟೊತ್ತಿನ ಕಾಲ ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು.